ಹಾಯ್ ನಮಸ್ತೆ. ನಾನು ಸುನಿಲ್ ಕುಮಾರ್ ಉಪ್ಪಂದ. ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಮುದ್ದು ರಾಧಾಕೃಷ್ಣ ಸ್ಪರ್ಧೆ ನಡೀತಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ವಿಡಿಯೋ ಕವರೇಜ್ ಮಾಡುವಂಥ ಬಂದಿದ್ದೇನೆ ಸ್ನೇಹಿತರೆ. ಈಗ ನಾವು ಮುಂದಿನ ವಿಡಿಯೋನ ನೋಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ, ನಾವೀಗ ಶಾಲೆಯ ಒಳಗೆ ಹೋಗುವ. ಯಾವ ರೀತಿ ಮಕ್ಕಳು ವೇಷಭೂಷಣ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ಪ್ರಥಮವಾಗಿ ನಮ್ಮ ಜಾಶು ಪುಟ್ಟಿ ಈಗ ಬೆಣ್ಣೆ ತಿಂತಿದ್ದಾಳೆ. ಇವಳು ನಮ್ಮ ಸಿಸ್ಟರ್ ಮಗಳು. ಹಾಗೆ ಮತ್ತೊಂದು ಸಿಸ್ಟರ್ ಮಗಳು ಕೂಡ ಇಲ್ಲಿ ಇದ್ದಾಳೆ, ಚತುರ್ವಿನ್ ಅಂತ. ಬನ್ನಿ ಸ್ನೇಹಿತರೆ, ಹಾಗೆ ನಮ್ಮ ಮುಂದಿನ ಮುದ್ದು ರಾಧೆ, ಮುದ್ದು ಕೃಷ್ಣರೆಲ್ಲರನ್ನು ನಾವು ನೋಡ್ತಾ ಹೋಗುವ. ಸ್ನೇಹಿತರೆ, ಬೇರೆ ಯಾವುದೋ ಕೆಲಸ ನಿಮಿತ್ತ ಈ ಮರವಂತಿಗಂದಿ ಬಂದೆ. ಹಾಗೇ ಒಂದು ಶಾಲೆಯಲ್ಲಿ ಜನ ಸೇರಿದ ನೋಡಿದೆ. ಹಾಗೇ ಕ್ಯೂರಿಯಾಸಿಟಿಗೋಸ್ಕರ ಸ್ವಲ್ಪ ಆಚೀಚೆ ಹತ್ತಿರ ಇದ್ದವ್ರು ಕೇಳಿದೆ ಎಂತ ನಡೀತಿದೆ ಅಂತ. ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ರಾಧಾಕೃಷ್ಣ ಸ್ಪರ್ಧೆ ನಡೀತಿತ್ತಂದು ಹೇಳ್ರೆ. ಹಾಗೆ ಒಂದು ವಿಡಿಯೋ ಕವರೇಜ್ ಮಾಡ್ಕೊಂಡು ಬಂದು ಬಂತು ಸ್ನೇಹಿತರೆ. ಹಾಗೆ ತುಂಬ ರಾಧಾಕೃಷ್ಣರೆಲ್ಲ ಒಂದು ಆಟದಲ್ಲೆಲ್ಲ ತೊಡಗಿದ್ರೆ. ಹಾಗೆ ಒಳಗೆ ಸ್ಪರ್ಧೆನೂ ನಡೀತಿತ್ತು. ಮತ್ತು ನಮ್ಮ ಹಾಲಲ್ಲೇ ಸಿಕ್ಕಾಪಟ್ಟಿ ಜನ ಕೂಡ ಸೇರಿದ್ರು. ಅದೊಂದು ಸಣ್ಣ ಹಾಲ್ ಶಾಲೆದು. ಆದರೂ ಎಂಥದ್ದು ಹೇಳಿ ತುಂಬ ಖುಷಿ ಆಯ್ತು. ರಾಧಾಕೃಷ್ಣ ಕಂಡೆ ತುಂಬ ಖುಷಿ ಆಯಿತು. ಯಾಕಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಅದೇ ರೀತಿ ಉಡುಪಿಗೆ ಯಾವ ಥರ ಗಡ್ಜಿತ್ತು, ಹಾಗೆ ನಮ್ಮ ಬೇರೆ ಬೇರೆ ಊರಲ್ಲೂ ಕೂಡ ಕೃಷ್ಣ ರಾಧಾ ಸ್ಪರ್ಧೆ ಎಲ್ಲ ಮಾಡ್ತಿದ್ರು. ಅದಕ್ಕೋಸ್ಕರ ತುಂಬ ಜನ ಸೇರಿದ್ರು ನೋಡಿ. ಹಾಗೆ ನಾ ಬಂದು ಕಂಡು ತುಂಬ ಖುಷಿ ಆಯಿತು. ಎಂತಕ್ಕಂದರೆ ರಾಧಾಕೃಷ್ಣನ್ ಯಾವ ವೇಷ ಹಾಕಿ ಬಂದಿದ್ರು, ಅವ್ರ ತಾಯಂದಿರೆಲ್ಲ ತುಂಬ ಜನ ಇದ್ದರು. ಯಾಕಂದರೆ ನಾ ಯೂಟ್ಯೂಬಲ್ಲಿ ವಿಡಿಯೋ ಹೋಗೋದೆಲ್ಲ ಕಂಡಿರ. ಹಾಗೆ ನಮ್ಮ ಕೆಲವು ಸಬ್ಸ್ಕ್ರೈಬರು ಇದ್ರು, ಬಾಬಾ ಒಂದು ವಿಡಿಯೋ ಮಾಡಿಕೆ ಹೋಗಿ ಮಾರೆ ಅಥವಾ. ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ತುಂಬ ರಾಧಾಕೃಷ್ಣರಿದ್ದರೆ ಎಷ್ಟು ತುಂಬ ಖುಷಿ ಇತ್ತು ಮಕ್ಕಳಿಗೆಲ್ಲ. ಅದಕ್ಕೋಸ್ಕರ ತುಂಬ ತಾಯಂದಿರ ಸೇರಿದ್ರು. ಎಲ್ಲರದು ಒಂದು ವಿಡಿಯೋ ಬಂದೆ ಸ್ನೇಹಿತರೆ. ಹಾಗೇ ನೋಡುವ ಎಷ್ಟೆಷ್ಟು ಜನ ನಮ್ಮ ವಿಡಿಯೋ ಕವರೇಜ್ ಸಿಗ್ತಾರೆ ನೋಡುವ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ರಾಧಾಕೃಷ್ಣ ಸ್ಪರ್ಧೆ ಆಗ್ತಿತ್ತಲ್ಲೇ. ಎಂಥದೇ ಹೇಳಿ ಸ್ನೇಹಿತರೆ, ಈ ಮುದ್ದು ರಾಧಾಕೃಷ್ಣ ಸ್ಪರ್ಧೆಗೆ ಪ್ರೈಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಮಕ್ಕಳು ಸ್ಟೇಜ್ ಮೇಲೆ ಬಂದರೆ ಒಂಥರ ಖುಷಿ ನೋಡಿ. ಸಣ್ಣ ಪಾಪು ಎಷ್ಟೆಷ್ಟು ಸಣ್ಣ ಮಕ್ಕಳು ಇರ್ತವೆ, ಅವ್ರನ್ನ ಒಂದು ರಾಧಾಕೃಷ್ಣ ರೂಪದಲ್ಲಿ ನೋಡಿದೆ ಒಂದು ಖುಷಿಯಾದ ವಿಚಾರ. ಎಂತಕ್ಕಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ಎಲ್ಲ ಮಕ್ಕಳು ರಾಧಾಕೃಷ್ಣ ಸ್ಪರ್ಧೆಯಲ್ಲೇ ಪಾಲ್ಗೊಂಡಿದ್ದರು. ಅವರು ನೋಡೋದೇ ಚೆಂದ ಸ್ನೇಹಿತರೆ. ಯಾವ ರೀತಿ ಮಾಡಿದ್ರು ಕೂಡ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಮುದ್ದು ಮಕ್ಕಳು ಯಾವ ರೀತಿ ಮಾಡಿದ್ರು ಕೂಡ ಚೆಂದ ಅಲ್ವಾ ಸ್ನೇಹಿತರೆ. ನಾವೀಗ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಹೊರಗು ಏನು ಮಕ್ಕಳೆಲ್ಲ ನೋಡ್ತೀವಿ, ಎಲ್ಲ ಕೂಡ ನಮಗೆ ಪರಿಚಯಸ್ಥರೇ ಆಗಿರೋದ್ರಿಂದ. ಯಾಕಂದರೆ ನನಗೆ ತುಂಬ ಈಸಿ ಆಯಿತು. ಹೆಚ್ಚಿನ ಮಕ್ಕಳ ಒಂದು ವಿಡಿಯೋ ಕವರೇಜ್ ಮಾಡಲಿಕ್ಕೆ ತುಂಬ ಖುಷಿ ಆಯಿತು. ಹಾಗೆ ನೋಡಿ ಸ್ನೇಹಿತರೆ, ಒಳಗೂ ಕೂಡ ಒಂದು ಆ ಮಕ್ಕಳೊಂದಿಗೆ ತಾಯಂದಿರೆಲ್ಲ ಫೋಟೋ ಎಲ್ಲ ತಕ್ಕಂತಿದ್ರು. ಹಾಗೆ ಹೊರಗೆ ಬಂದರೂ ಕೂಡ ಎಲ್ಲಿ ನೋಡಿದ್ರು ಕೂಡ ಮಕ್ಕಳೆಲ್ಲ ಹೊರಗಡೆ ಆಡೋದೇ ಚೆಂದ. ಅದೇ ರೀತಿ ಆಗಳಿಗೆ ನಮ್ಮ ಕಾಲದಾಗೆಲ್ಲ ಏನು ಈ ಥರ ಸ್ಪರ್ಧೆ ಇಲ್ಲ. ಇತ್ತೀಚೆಗೆ ಬರ್ತಾ ಮುದ್ದು ರಾಧಾಕೃಷ್ಣ ಸ್ಪರ್ಧೆ ಎಲ್ಲ ಸ್ಟಾರ್ಟ್ ಆಯಿತು. ಎಂಥದೇ ಹೇಳಿ ಸ್ನೇಹಿತರೆ, ಎಂತೂ ಒಳ್ಳೆಯ ವಿಚಾರ ಇದು. ಅದನ್ನು ಇನ್ನೂ ಕೂಡ ಮುಂದೆ ನೆನೆಸ್ಕೊಂಡು ಹೋಗಲಿ ಎಂಬುದು ಒಂದು ನಮಗೆ ಖುಷಿ ವಿಚಾರ. ಹಾಗೆ ಬನ್ನಿ ಸ್ನೇಹಿತರೆ, ನಾವೀಗ ಶಾಲೆಯ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರುವ. ಎಷ್ಟು ರಾಧಾಕೃಷ್ಣರ ಸಿಕ್ತರಂತ ನೋಡುವ. ನೋಡಿ ಎಷ್ಟು ತುಂಬ ಮಕ್ಕಳೆಲ್ಲ ಆಡ್ತಿದ್ರು ನೋಡಿ. ಮಕ್ಕಳಂತೂ ಹೇಳೋದು ಬೇಡ, ಖುಷಿಯಿಂದ ಆನಂದದಲ್ಲಿ ತೇಲಾಡ್ತಿದ್ರು ಕಣಿ. ಕೆಲವು ಮಕ್ಕಳ ಪೂರಿ ಗಿರಿ ತಿಂತಿದ್ರು ಕಣಿ. ಹಾಗೆ ಸಣ್ಣ ಪುಟಾಣಿ ಕಂಡ್ರೆ ನಮ್ಗೆ ಖುಷಿ ಆಯ್ತು ಕಣಿ. ಯಾವ ಥರ ಕಣಿ ಒಳ್ಳೆ ಪೋಸ್ ಕೊಡ್ತಿದ್ರು ಮಕ್ಕಳೆಲ್ಲ ಅಲ್ಲ. ಇಲ್ಲಿ ನೋಡಿ, ನಮ್ಮ ಕಂಡದ ಕೂಡಲೇ ಎಷ್ಟು ಜನ ಬರ್ತಾರೆ ಕಣಿ ಸ್ನೇಹಿತರೆ. ಆಲ್ರೆಡಿ ಹೇಳಬೇಕಂದ್ರೆ ನಾನು ಪರಿಚಯದವನಾಗಿರೋದ್ರಿಂದನೇ ಈ ಥರ ಒಳ್ಳೆ ಬೈಕೊಂಡು ಎಲ್ಲ ಆಡ್ಕೊಂಡು ಮಕ್ಕಳನ್ನ ಹಾಗೆ ಆಡ್ತಾ ಒಂದು ಒಳ್ಳೆ ಪೋಸ್ ಕೊಟ್ಟು ಬರ್ತಿದ್ರು. ಕೆಲವರು ಬೆನ್ನಿಗೆ ಓಡಿ ಹೋಗಿ ಎಲ್ಲ ವಿಡಿಯೋ ಕವರೇಜ್ ಮಾಡೋ ಪರಿಸ್ಥಿತಿ ಎಲ್ಲ ಬಂತು ಸ್ನೇಹಿತರೆ. ಈ ಮಗು ಹೆಸರೆಂತಂದು ಗೊತ್ತಿಲ್ಲ, ಆದರೂ ಕೂಡ ಬೆಣ್ಣೆ ತಿನ್ಕೊಂಡು ಒಳ್ಳೆ ರೀತಿ ಒಂದು ವಿಡಿಯೋಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಪೋಸ್ ಕೊಡ್ತಿದ್ದೆ ನೋಡಿ. ಓಕೆ ಸ್ನೇಹಿತರೆ, ನಾನು ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ.
ಧನ್ಯವಾದಗಳು.